ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಅಣ್ಣ ದುಡ್ಡು ತಿನ್ನಪ್ಪ ಅಂತ ಹೇಳಿದ್ದ, ಇಷ್ಟಕ್ಕೆ ತಮ್ಮ ಕೊಲೆನೇ ಮಾಡ್ಬಿಟ್ಟ. ಇಂತಹದೊಂದು ಘಟನೆ ಬೆಳಗಾವಿ ಜಿಲ್ಲೆಯ ಎಮ್ಕನಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಈ ಕೊಲೆ ನಡೆದಿದ್ದು ಮೇ ತಿಂಗಳಲ್ಲಿ. ಈಗ ಒಂದು ತಿಂಗಳಾದ್ಮೇಲೆ ಪೊಲೀಸರು ಈ ಕೊಲೆ ರಹಸ್ಯವನ್ನ ಭೇದಿಸಿದ್ದಾರೆ. ಪಕ್ಕ ಪ್ಲಾನ್ ಮಾಡಿನೇ ಅಣ್ಣನನ್ನ ತಮ್ಮನೇ ಕೊಲೆ ಮಾಡಿದ್ದಾನೆ. ಇದಕ್ಕಾಗಿ ತಮ್ಮ ಆಡಿದ ನವರಂಗಿ ನಾಟಕಗಳು ಕೂಡ ಬಯಲಿಗೆ ಬಂದಿದ್ದಾವೆ. ಅಂದ ಹಾಗೆ ಈ ರಹಸ್ಯವನ್ನ ಪತ್ತೆ ಹಚ್ಚೋದಿಕ್ಕೆ ಪೊಲೀಸರಿಗೆ ನೆರವಾಗಿದ್ದು ಕುರಿ ಹಾಗೂ ನಾಯಿಗಳು. ಈ ಮೂಕ ಪ್ರಾಣಿಗಳು ಕೊಟ್ಟ ಸುಳುವಿನಿಂದಲೇ ತಮ್ಮ ಹೇಗೆ ಅಣ್ಣನನ್ನ ಕೊಲೆ ಮಾಡಿದ ಅನ್ನೋ ವಿಚಾರ ರಿವೀಲ್ ಆಗಿದೆ. ಹಾಗಾದ್ರೆ ಈ ಕೊಲೆ ರಹಸ್ಯ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇಲ್ಲೊಂದು ಫೋಟೋ ತೋರಿಸ್ತೀನಿ. ಈ ಫೋಟೋ ನೋಡಿ. ಈತನ ಹೆಸರು ರಾಯಪ್ಪ ಕಮ್ತಿ. ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಹಟ್ಟಿಆಲೂರು ಗ್ರಾಮದವನು. ಇವನೇ ಮನೆಗೆ ಹಿರಿಮಗ ಆಗಿರ್ತಾನೆ. ಈ ರಾಯಪ್ಪ ಮನೆ ಕೆಲಸ ಮಾಡೋದು, ಕುರಿ ಕಾಯೋದು, ಒಟ್ಟಿನಲ್ಲಿ ಮನೆಯ ಎಲ್ಲಾ ಕೆಲಸನೂ ತಾನೇ ಮಾಡ್ತಾ ಇರ್ತಾನೆ. ಇವನಿಗೊಬ್ಬ ತಮ್ಮ ಇರ್ತಾನೆ. ಇವನ್ ಹೆಂಗಂದ್ರೆ ಮನೆಗೆ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣನೂ ಅಲ್ಲ ಅಂತಾರಲ್ಲ, ತೇಟ್ ಹಂಗೆ. ಇಲ್ಲಿ ಫೋಟೋದಲ್ಲಿ ಇದಾನಲ್ಲ, ಇವನೇ ರಾಯಪ್ಪನ ತಮ್ಮ. ಹೆಸರು ಬಸವರಾಜ್ ಕಮ್ತಿ. ಇವನು ಒಂದ್ ರೀತಿ ಉಂಡಾಡಿ ಗುಂಡನ್ ರೀತಿ ಇರ್ತಾನೆ. ಮಾಡಕ್ಕೇನು ಕೆಲಸ ಇರೋದಿಲ್ಲ. ಹೀಗಾಗಿ ತಮ್ಮನಿಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾನೆ. ದುಡ್ಕೊಂಡು ತಿನ್ನು ಅಂತ ಬೈತಾ ಇರ್ತಾನೆ. ಹೀಗೆ ತನ್ನ ತಮ್ಮನಿಗೆ ಬುದ್ಧಿ ಮಾತು ಹೇಳಿದ್ದ ರಾಯಪ್ಪ ಮೇ 8ನೇ ತಾರೀಕು ತಾನು ಸಾಕೊಂಡಿದ್ದ 60 ಕುರಿಗಳನ್ನ ಹಾಗೂ ತನ್ನ ಒಂದು ನಾಯಿಯನ್ನ ಕರ್ಕೊಂಡು ಮೇಯಿಸೋದಿಕ್ಕೆ ಅಂತ ಹೋಗಿರ್ತಾನೆ. ತಮ್ಮದೇ ಜಮೀನಲ್ಲಿ ಮೇಯೋದಿಕ್ ಬಿಟ್ಟು ಒಂದು ಮರದ ಕೆಳಗೆ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾನೆ. ಆಗ್ಲೇ ಒಬ್ಬ ಹಿಂದಿನಿಂದ ಬಂದು ಕಣ್ಣಿಗೆ ಖಾರದ ಪುಡಿ ಎರಚಿ ಕಲ್ಲಿನಿಂದ ತಲೆ ಜಜ್ಜಿ ಬರ್ಬರವಾಗಿ ಕೊಂದಾಗ್ತಾನೆ. ಅವತ್ತು ಮೇ 8ನೇ ತಾರೀಕು ರಾಯಪ್ಪನ ಮರ್ಡರ್ ನಡೀತದಲ್ಲ, ಸಂಜೆ ಕುರಿಗಳು ಮತ್ತು ನಾಯಿಗಳು ಮನೆಗೆ ವಾಪಸ್ ಬರ್ತವೆ. ಆದ್ರೆ ರಾಯಪ್ಪ ಹೇಗ್ ಬರ್ತಾನೆ, ಹೊಲದಲ್ಲೇ ಕತೆ ಮುಗಿದೋಗಿರ್ತದೆ. ಮಗ ಮನೆಗೆ ಬರ್ಲಿಲ್ವಲ್ಲ ಅಂತ ರಾಯಪ್ಪನ ಕುಟುಂಬಸ್ಥರು ಎಮ್ಕನಮರಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇಲ್ಲಿಂದ ಪೊಲೀಸರ ಹುಡುಕಾಟ ಶುರುವಾಗುತ್ತೆ. ಆಮೇಲೆ ರಾಯಪ್ಪನ ಡೆಡ್ ಬಾಡಿ ಸಿಗುತ್ತೆ. ಡೆಡ್ ಬಾಡಿಯನ್ನ ನೋಡಿದ ಪೊಲೀಸರಿಗೆ ಇದೊಂದು ಮರ್ಡರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲಿಂದ ಮಿಸ್ಸಿಂಗ್ ಕೇಸು ಮರ್ಡರ್ ಕೇಸ್ ಆಗಿ ದಾಖಲಾಗುತ್ತೆ. ಮರ್ಡರ್ ಮಾಡಿದವನನ್ನ ಹುಡುಕೋ ಕೆಲಸ ಪೊಲೀಸರ ಹೆಗಲ ಮೇಲೆ ಬೀಳುತ್ತೆ. ಈ ಕೇಸ್ ಹೇಗಿತ್ತಂದ್ರೆ, ಪೊಲೀಸರಿಗೆ ಒಂದು ತಿಂಗಳು ತಲೆ ಕೆಟ್ಟೋಗಿರುತ್ತೆ. ಆರೋಪಿ ಯಾರಪ್ಪ ಇವನು, ಎಲ್ಲಿದಾನೋ, ಹೇಗ್ ಕೊಲೆ ಮಾಡಿದನನ್ನೋ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರೋದಿಲ್ಲ. ಆದ್ರೆ ಒಂದಿನ ಪೊಲೀಸರು ತಲೆ ಓಡಿಸ್ತಾರೆ. ರಾಯಪ್ಪ ಸಾಕಿದ್ದ ಕುರಿ ಮತ್ತು ನಾಯಿಗಳನ್ನ ಇಟ್ಕೊಂಡೆ ರಾಯಪ್ಪನನ್ನ ಕೊಲೆ ಮಾಡಿದ ಆರೋಪಿಯನ್ನ ಅರೆಸ್ಟ್ ಮಾಡ್ತಾರೆ. ಅದು ಹೇಗಂತಂದ್ರೆ, ರಾಯಪ್ಪನ ಬಾಡಿ ಸಿಕ್ಕ ಮೇಲೆ ಒಂದು ತಿಂಗಳು ಎಲ್ಲ ಆಯಾಮಗಳಿಂದ ಎನ್ಕ್ವೈರಿ ಮಾಡಿರ್ತಾರೆ. ಆದ್ರೆ ಯಾವುದೇ ರೀತಿಯ ಸುಳಿವು ಸಿಗ್ತಾ ಇರಲಿಲ್ಲ. ಒಂದು ದಿನ ಏನ್ ಮಾಡ್ತಾರಂದ್ರೆ, ಕೊಲೆ ಪ್ರಕರಣವನ್ನ ಮರು ಸೃಷ್ಟಿ ಮಾಡೋದಿಕ್ಕೆ ಪೊಲೀಸರು ಪ್ಲಾನ್ ಮಾಡ್ತಾರೆ. ಅಂದ್ರೆ ರಾಯಪ್ಪನ ಮರ್ಡರ್ ನಡೆದಿದ್ದ ಜಾಗಕ್ಕೆ ಹೋಗಿ ಅಲ್ಲಿಂದನೇ ರಾಯಪ್ಪ ಸಾಕಿದ್ದ 60 ಕುರಿಗಳು ಮತ್ತು ಒಂದು ಸಾಕು ನಾಯಿಯನ್ನ ಮನೆ ಕಡೆಗೆ ಬಿಡ್ತಾರೆ. ಹಾಗೆ ಈ ಜಾಗದಿಂದ ಕುರಿ ಮತ್ತು ನಾಯಿ ಮನೆಗೆ ಹೋಗ್ತವೆ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಕೆನಲ್ ಹತ್ರ ಬಂದು ನಿಂತ್ಕೊಂಡ್ಬಿಡ್ತವೆ. ಅಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಕುರಿಗಳಿಗೆ ಕೆನಲ್ ಮೇಲೆ ಹತ್ತೋದಿಕ್ಕೆ ಆಗಲ್ಲ. ಆಗ ಪೊಲೀಸರು ಏನ್ ಮಾಡ್ತಾರಂದ್ರೆ, ಅಲ್ಲೇ ಇದ್ದ ರಾಯಪ್ಪನ ತಮ್ಮ ಬಸವರಾಜ್ಗೆ ಕುರಿ ಎತ್ತಿಸೋದಿಕ್ಕೆ ಹೇಳ್ತಾರೆ. ಆಗ ಈ ಬಸವರಾಜ್ ಮುಂದೆ ಬಂದು ಕುರಿಗಳನ್ನ ಕಾಲುವೆ ಮೇಲೆ ಹತ್ತಿಸ್ತಿದ್ದಂಗೆನೆ ಸರಾಗವಾಗಿ ಬಂದು ಮನೆಯನ್ನ ಸೇರ್ಕೊಳ್ತವೆ. ಇಲ್ಲಿಗೆ ಪೊಲೀಸರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಏನಂತಂದ್ರೆ, ರಾಯಪ್ಪನನ್ನ ಕೊಂದ ಬಳಿಕ ಯಾರೋ ಪರಿಚಯದವರೇ ಕುರಿಗಳಿಗೆ ಮನೆ ಕಡೆ ದಾರಿ ತೋರಿಸಿದ್ದಾರೆ ಅನ್ನೋ ವಿಚಾರ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಅನ್ನೋದಕ್ಕಿಂತ ಇಲ್ಲಿಂದ ಪೊಲೀಸರಿಗೆ ಹೊಸ ಅನುಮಾನ ಉಟ್ಕೊಳ್ಳುತ್ತೆ. ಮತ್ತೊಂದೇನಂತಂದ್ರೆ, ರಾಯಪ್ಪನ ಕೊಲೆ ನಡೆದ ದಿನ ಆ ಜಾಗದಲ್ಲಿ 2 ನಾಯಿಗಳು ಇರ್ತವೆ. ಆದ್ರೂ ಆ ನಾಯಿಗಳು ಕೊಲೆ ನಡೆಯುವಾಗ ಬೊಗಳಿರೋದಿಲ್ಲ. ಅಂದ್ರೆ ಜಸ್ಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ, ಹಳ್ಳಿ ಕಡೆ ಜನ ಆದ್ರೆ ಇಂಥವೆಲ್ಲ ವಿಚಾರಗಳು ಬೇಗ ಅರ್ಥ ಆಗ್ಬಿಡ್ತವೆ. ಕುರಿಗಾರರು ಯಾವತ್ಗೂ 1 ಅಥವಾ 2 ನಾಯಿಗಳನ್ನ ಸಾಕಿರ್ತಾರೆ. ಯಾರಾದ್ರೂ ಬೇರೆ ವ್ಯಕ್ತಿ ಕುರಿಗಳ ಹತ್ರ ಹೋಗ್ಬಿಟ್ರೆ ಕಚ್ಚೋಕ್ ಬಂದ್ಬಿಡ್ತವೆ. ಕುರಿಗಾರರು ಸಾಕೋ ನಾಯಿಗಳು ಬಾರಿ ಸ್ಟ್ರಾಂಗ್ ಇರ್ತವೆ, ಡೇಂಜರಸ್ ಆಗಿರ್ತವೆ. ಆದ್ರೆ ಯಾರಾದ್ರೂ ಪರಿಚಯದವರಿದ್ರೆ ಆ ನಾಯಿಗಳು ಕಚ್ಚೋದಲ್ಲ, ಬೊಗಳೋದು ಇಲ್ಲ. ಹೀಗಾಗಿ ಪೊಲೀಸರಿಗೆ ರಾಯಪ್ಪನನ್ನ ಯಾರೋ ಗೊತ್ತಿರೋರೇ ಕೊಲೆ ಮಾಡಿದ್ದಾರೆ ಅನ್ನೋ ಡೌಟ್ಸ್ ಬರ್ತದೆ. ಆಗ ಕೊಲೆ ಆಗಿದ್ನಲ್ಲ, ರಾಯಪ್ಪನ ತಮ್ಮ ಬಸವರಾಜ್ನನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ತಾನೇ ತನ್ನ ಅಣ್ಣನನ್ನ ಕೊಲೆ ಮಾಡಿರೋದಾಗಿ ಬಸವರಾಜ್ ಕಮ್ತಿ ಒಪ್ಕೊಳ್ತಾರೆ. ಇಲ್ಲಿ ಕೊಲೆಗೆ ಕಾರಣ ಏನಂದ್ರೆ, ಈ ಬಸವರಾಜ ಮೊದಲು ಕುವೈತ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲದು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ಕೊಂಡಿರೋ ನೀನು ಅಂತ ಅಣ್ಣನಾಗಿದ್ದ ರಾಯಪ್ಪನೇ ಗಲ್ಫ್ಗೆ ಹೋಗೋದಿಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಕಳ್ಸಿರ್ತಾನೆ. ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದಷ್ಟೇ ಬಸವರಾಜ್ ಏನ್ ಮಾಡ್ತಾನೆ ಅಂದ್ರೆ, ಕುವೈತ್ ನಿಂದ ಮರಳಿ ಊರಿಗೆ ಬಂದಿರ್ತಾನೆ. ಮತ್ತೆ ಉಂಡಾಡಿ ಗುಂಡನಂತೆ ಮಾಡಕ್ಕೇನು ಕೆಲಸ ಇಲ್ಲದೆ ಓಡಾಡ್ಕೊಂಡಿರ್ತಾನೆ. ಇದರಿಂದ ಅಣ್ಣ ಸಿಟ್ಟಾಗ್ತಾನೆ. ದುಡ್ಕೊಂಡು ತಿನ್ನು ಅಂತ ಬೈತಾ ಇರ್ತಾನೆ. ಹೀಗಾಗಿ ಬಸವರಾಜ್ ರೋಸಿ ಹೋಗಿರ್ತಾನೆ. ಇವನು ನಂಗೆ ಡೈಲಿ ಬೈತಾನಲ್ಲ ಅಂತ ಅಣ್ಣನ ಕಥೆಯನ್ನ ಮುಗಿಸೋದಿಕ್ಕೆ ಪಕ್ಕ ಪ್ಲಾನ್ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ಒಂದಿನ ರಾಯಪ್ಪ ಕುರಿ ಮೇಯಿಸೋದಿಕ್ಕೆ ಅಂತ ಹೋಗಿರ್ತಾನೆ. ಆಗ ಈ ಬಸವರಾಜ್ ಕೂಡ ತನ್ನ ಮೊಬೈಲ್ ಅನ್ನ ಮನೇಲಿ ಬಿಟ್ಟು ತಾನೊಬ್ನೇ ಹೋಗಿ ಖಾರದ ಪುಡಿ ಹೆರ್ಚಿ ಕಲ್ಲಿನಿಂದ ಜಜ್ಜಿ ಸಾಯಿಸಾಕ್ತಾನೆ.
ಆಮೇಲೆ ಅಲ್ಲಿದ್ದ ಕುರಿಗಳನ್ನ ಯಾರು ಕಳ್ತನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ತಾನೇ ಕುರಿಗಳನ್ನ ಕರ್ಕೊಂಡೋಗಿ ಕಾಲುವೆ ಹತ್ತಿಸಿ ಮನೆ ಕಡೆ ದಾರಿಯನ್ನ ತೋರಿಸಿ ಕಳಿಸ್ತಾನೆ. ಅದಾದ್ಮೇಲೆ ತಾನು ಏನೂ ಗೊತ್ತಿಲ್ಲ ಅನ್ನೋ ರೀತಿ ಮನೆಯನ್ನ ಸೇರ್ಕೊಳ್ತಾನೆ. ನಮ್ಮಣ್ಣ ಕಾಣೆಯಾಗಿದ್ದಾನೆ ಅಂತ ಕೊಲೆ ನಡೆದ ದಿನ ಹುಡುಕಾಡೋ ನಾಟಕಗಳನ್ನು ಕೂಡ ಮಾಡಿರ್ತಾನೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ, ಇಂಡಲ್ಗ ಜೈಲಿಗೆ ರವಾನೆ ಆಗಿದ್ದಾನೆ. ಅದೇನೇ ಹೇಳಿ, ತಮ್ಮ ಉದ್ಧಾರ ಆಗ್ಲಿ ಅಂತ ಅಣ್ಣ ಗಲ್ಫ್ಗೆ ಕಳ್ಸಿದ್ದ. ಆದ್ರೆ ಅಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಬಸವರಾಜ್ ವಾಪಸ್ ಓಡ್ ಬಂದು ಇಲ್ಲಿ ಅಣ್ಣನ ಜೀವನೇ ತೆಗೆದುಕೊಂಡ್ಬಿಟ್ಟಿದ್ದಾನೆ. ಸಂಪಾದಿಸ್ಕೊಂಡು ಬಂದಿದ್ದ ದುಡ್ಡನ್ನ ಮನೆಗೆ ಕೊಡ್ಲಿಲ್ಲ, ಮನೆಯಲ್ಲಿದ್ದಾಗ ಕೆಲಸ ಮಾಡ್ದೇನೆ ಮಜಾ ಮಾಡ್ಕೊಂಡಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಣ್ಣನನ್ನೇ ಕೊಂದಾಕಿದ್ದಾನೆ. ಇದರ ಸುಳಿವನ್ನ ಈಗ ಮೂಕ ಪ್ರಾಣಿಗಳು ಬಿಟ್ಕೊಟ್ಟಿದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.